ಹಾಯ್ ಸ್ನೇಹಿತರೆ, 2026 ಪ್ರಮುಖ TET ಮತ್ತು GPSR ಪರೀಕ್ಷೆಗೆ ಯಾರು ತಯಾರಿ ನಡೆಸ್ತಿದ್ದಾರೋ ಅವರಿಗಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಒಂದು ಪ್ರಮುಖವಾದಂಥ ವಿಡಿಯೋ ಇದಾಗಿದೆ ನೋಡಿ. TET ಪರೀಕ್ಷೆ ಟೀಚರ್ ಆಗುವಂಥ ಅಭ್ಯರ್ಥಿಗಳು 2026ರಲ್ಲಿ TET ಪರೀಕ್ಷೆ ಪಾಸ್ ಮಾಡುವಂಥ ಅಭ್ಯರ್ಥಿಗಳು ನೋಡಲೇಬೇಕಾದಂಥ ಒಂದು ಪ್ರಮುಖ ವಿಡಿಯೋ ಆಗಿದೆ ನೋಡಿ. ಪರೀಕ್ಷೆಯಲ್ಲಿ ಕೇಳಿರುವಂಥ ಒಂದು ಪ್ರಮುಖ ಪ್ರಶ್ನೆ ಆಗಿರ್ತವೆ ಇವು. ಈಗ ಆಲ್ರೆಡಿ ಹಲವಾರು ವೀಡಿಯೋಗಳನ್ನು ಮಾಡಿದ್ದೀನಿ, ಅದು ಯಾರು ನೋಡ್ಕೊಂಡಿಲ್ಲೋ ಎಲ್ಲರೂ ಹೋಗಿ ನೋಡಿಕೊಳ್ಳ್ರಿ. ಪ್ರಶ್ನೆ ಬರೋಣ. EL ತಾರಾಂಡೇಕರ್ ಅವರ ಒಂದು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಸಿದ್ಧಾಂತದಲ್ಲಿನ ಒಂದು ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಪ್ರಾಣಿಯು ವಿವಿಧ ರೀತಿಯ ಪ್ರಕ್ರಿಯೆಗಳನ್ನು ನೀಡುತ್ತಲೇ ಇರುತ್ತದೆ ಎಂಬ ನಿಯಮ ಯಾವುದು ಅಂತ ಕೊಟ್ಟಿದ್ದಾರೆ. ಮನುಷ್ಯನಾಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಏನಪ್ಪ ಅಂತಂದರೆ ಒಂದು ಸಮಸ್ಯೆಯನ್ನು ನೀಡಿದಾಗ ವಿವಿಧ ರೀತಿಯಾದಂಥ ಪ್ರಕ್ರಿಯೆಗಳನ್ನು ನೀಡುತ್ತಲೇ ಇರ್ತದೆ. ಇದು ಯಾವ ನಿಯಮ ಅಂತ ಕೇಳಿರಿ. ಇದು ತಾರಾಂಡೇಕರ್ ಅವರ ಒಂದು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದಲ್ಲಿ ಬರ್ತದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬಹು ಪ್ರಕ್ರಿಯೆ ನಿಯಮ ಅಂತ ಕರಿತೀವಿ, ಲಾ ಆಫ್ ದ ಮಲ್ಟಿಪಲ್ ರೆಸ್ಪಾನ್ಸ್. ಅಂದರೆ ತಾರಾಂಡೇಕರ್ ಅವರು ಏನಪ್ಪ ಅಂತಂದರೆ ಬೆಕ್ಕಿನ ಮೇಲೆ ಪ್ರಯೋಗ ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬೆಕ್ಕಿನ ಮೇಲೆ ಇವರು ಪ್ರಯೋಗ ಮಾಡ್ತಾರೆ ನೋಡ್ರಿ, EL ತಾರಾಂಡೇಕರ್. ಇವರು ಏನಪ್ಪ ಅಂತಂದರೆ ಒಂದು ಪಂಜರದಲ್ಲಿ ಬೆಕ್ಕನ್ನು ಹೊರಬರಲು ಪರಚುವುದಾಗಿರ್ಬೋದು, ಕಚ್ಚುವುದಾಗಿರ್ಬೋದು, ಜಿಗಿಯುವುದು, ಹೀಗೆ ಅನೇಕ ಒಂದು ಬಹು ಪ್ರಕ್ರಿಯೆಗಳನ್ನು ನೀಡುತ್ತದೆ. ಅಂತಿಮವಾಗಿ ಏನಪ್ಪ ಅಂತಂದರೆ ಅದು ಸರಿಯಾದ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಗೊಳಿಸ್ತದೆ. ಇದು ಏನಪ್ಪ ಅಂತಂದರೆ ಅವರ ಒಂದು ಉಪನಿಯಮಗಳನ್ನು ಒಂದಾಗಿದೆ ಅಂತ ಹೇಳ್ತೀವಿ. ಇದು ಅವರ ಒಂದು ಪ್ರಮುಖ ಉಪನಿಯಮಗಳಲ್ಲಿ ಒಂದಾಗಿದೆ ನೋಡಿ. ಅವರು ಏನಪ್ಪ ಅಂತಂದರೆ ತಾರಾಂಡೇಕರ್ ಅವರು ಬೆಕ್ಕಿನ ಮೇಲೆ ಒಂದು ಪ್ರಯೋಗ ಮಾಡ್ತಾರೆ. ಬೆಕ್ಕನ್ನು ಒಂದು ಬಲೆಯಲ್ಲಿ ಹಾಕ್ತಾರೆ. ಆ ಒಂದು ಸಂದರ್ಭದಲ್ಲಿ ಪಂಜರದಲ್ಲಿ ಇಟ್ಟಾಗ ಆ ಬೆಕ್ಕು ಹೊರಬರಲು ಕಚ್ಚುವುದಾಗಿರ್ಬೋದು, ಜಿಗಿಯೋದಾಗಿರ್ಬೋದು, ಪರಚುವುದಾಗಿರ್ಬೋದು, ಅನೇಕ ಒಂದು ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಇದನ್ನೇನಪ್ಪ ಅಂತ ಕರಿತಾರೆ ಅಂದರೆ ಮಲ್ಟಿಪಲ್ ರೆಸ್ಪಾನ್ಸ್ ಅಂತ ಕರಿತಾರೆ ನೋಡ್ರಿ. ನೆಕ್ಸ್ಟ್, ಪಿಯಾಜೆ ಅವರ ಒಂದು ಅರಿವಿನ ಸಿದ್ಧಾಂತದಲ್ಲಿ ಮಗು ವಸ್ತುವಿನ ಕೇವಲ ಒಂದು ಆಯಾಮಕ್ಕೆ ಅಂಟಿಕೊಳ್ಳದೆ ಅದರ ಒಂದು ಉದ್ದ, ಅಗಲ, ಎತ್ತರ ಹೀಗೆ ಎಲ್ಲ ಆಯಾಮಗಳನ್ನು ಒಟ್ಟಿಗೆ ಗ್ರಹಿಸುವಂಥ ಸಾಮರ್ಥ್ಯ ಪಡೆಯುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪಿಯಾಜೆ ಅವರ ಒಂದು 4 ಹಂತಗಳಲ್ಲಿ 3ನೇ ಹಂತ ಮೂರ್ತ ಕಲಿಕೆ ಹಂತಗಳಲ್ಲಿ ಇದು ಕಂಡು ಬರ್ತದೆ. ಏನು? ಉದ್ದ, ಅಗಲ, ಎತ್ತರ, ಒಂದು ದ್ರವ್ಯದ ಒಂದು ಸ್ಥಾಯಿತ್ವವನ್ನು ತಿಳಿದುಕೊಳ್ಳುವಂಥ ಸಾಮರ್ಥ್ಯ ಈ ಒಂದು ಮೂರ್ತ ಹಂತದಲ್ಲಿ ಕಂಡು ಬರುತ್ತೆ ನೋಡ್ರಿ. ಈ ಒಂದು ಒಟ್ಟಿಗೆ ಸಾಮರ್ಥ್ಯನ ಪಡೆದನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ವಿಕೇಂದ್ರೀಕರಣ ಅಂತ ನಾವು ಹೇಳ್ತೇವೆ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ, ವಿಕೇಂದ್ರೀಕರಣ. ಮೂರ್ತ ಕಾರ್ಯಗಳ ಹಂತದಲ್ಲಿ ಇದು ಕಂಡು ಬರ್ತದೆ ಈ ಒಂದು 7 ವರ್ಷದಿಂದ 11 ವರ್ಷದ ವ್ಯಕ್ತಿಗಳಲ್ಲಿ, ಮಕ್ಕಳಲ್ಲಿ. ಈ ಒಂದು ಸಾಮರ್ಥ್ಯ ಬರ್ತದೆ ಅಂತ ಹೇಳ್ತೀವಿ. ಮಗು ಏನಪ್ಪ ಅಂತಂದರೆ ಕೇವಲ ನೋಟದ ಒಂದು ಎತ್ತರವನ್ನು ಮಾತ್ರ ನೋಡದೆ ಅದರ ಒಂದು ಅಗಲವನ್ನು ಏಕಕಾಲದಲ್ಲಿ ಗಮನಿಸುವ ಒಂದು ಸಾಮರ್ಥ್ಯವನ್ನು ಪಡಿತಾನೆ ಮಕ್ಕಳು. ಇದರಿಂದಾಗಿ ಅದಕ್ಕೆ ಸಂರಕ್ಷಣೆಯ ಅರಿವು ಮೂಡ್ತದೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ಅಂದರೆ ತೂಕದ ಒಂದು ಸ್ಥಾಯಿತ್ವ ಮೂಡ್ತದೆ. ಒಂದು ಬಟ್ಟಲು ಯಾವ ರೀತಿಯಾಗಿ ತೂಕ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಮಗು ಕಂಡುಹಿಡಿಯುವಂಥ ಸಾಮರ್ಥ್ಯ ಮೂರ್ತ ಕಾರ್ಯಗಳಲ್ಲಿ ಹಂತದಲ್ಲಿ ಬರ್ತದೆ ನೋಡ್ರಿ. ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸಲು ಮತ್ತು ಹೊಸ ಪರಿಕಲ್ಪನೆಗಳನ್ನು ವರ್ಗೀಕರಿಸಲು ಜೆರೋಮ್ ಬ್ರೂನರ್ ಅವರ ಒಂದು ನೀಡಿದ ಬೋಧನಾ ಮಾದರಿ ಯಾವುದು ಅಂತ ಕೊಟ್ಟಿದ್ದಾರೆ. ಜೆರೋಮ್ ಬ್ರೂನರ್ ಅವರು ನೀಡಿದಂಥ ಬೋಧನಾ ಮಾದರಿ ಯಾವುದು? ವಿದ್ಯಾರ್ಥಿಗಳಲ್ಲಿ ಆಲೋಚನಾ ಸಾಮರ್ಥ್ಯ ಬೆಳೆಸಲು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಎ ನೋಡಿ, ಯಾವುದಪ್ಪ ಅಂತಂದರೆ ಪರಿಕಲ್ಪನಾ ಸಾಧನ ಮಾದರಿ, ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅಂತ ನಾವು ಕರಿತೇವೆ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಪರಿಕಲ್ಪನಾ ಸಾಧನ ಮಾದರಿಯನ್ನು ಬಳಕೆ ಮಾಡ್ತಾರೆ. ಇದರಲ್ಲಿ ಏನಪ್ಪ ಅಂತಂದರೆ ಶಿಕ್ಷಕರು ಉದಾಹರಣೆಗಳನ್ನು ಮತ್ತು ಅನುದಾಹರಣೆಗಳನ್ನು ನೀಡ್ತಾರೆ. ಅಂದರೆ SR ನೋ ಎಕ್ಸಾಂಪಲನ್ನು ನೀಡ್ತಾರೆ. ಈ ಒಂದು XR ಎಕ್ಸಾಂಪಲನ್ನು ನೀಡಿದ ನಂತರ ಮಕ್ಕಳು ಏನು ಮಾಡ್ತಾರಪ್ಪ ಅಂತಂದರೆ ಅದನ್ನು ವಿಶ್ಲೇಷಿಸಿ ಆ ಒಂದು ಪರಿಕಲ್ಪನೆಯ ಗುಣಲಕ್ಷಣಗಳನ್ನು ಸ್ವಂತ ಮಕ್ಕಳು ಏನಪ್ಪ ಅಂತಂದರೆ ಕಂಡುಹಿಡಿಯಲು ಪ್ರಯತ್ನ ಮಾಡ್ತಾರೆ. ಇದನ್ನು ಜೆರೋಮ್ ಬ್ರೂನರ್ ಅವರು ಹೇಳ್ತಾರೆ ನೋಡ್ರಿ. ತ್ರಿಭುಜದ ಮತ್ತು ಎಂದರೆ ಏನಂತ ಕೇಳಿದಾಗ ಅದರ ಒಂದು ಮಾಹಿತಿಯನ್ನು ಹೇಳಲು ಅವರು ಸ್ವಂತ ಕಲಿತಾರೆ ಅಂತ ಹೇಳ್ಬೋದು ಮಕ್ಕಳು. ಜೆರೋಮ್ ಬ್ರೂನರ್ ಪರಿಕಲ್ಪನಾ ಸಾಧನ ಮಾದರಿಯಲ್ಲಿ ಈ ಒಂದು ಮಾಹಿತಿ ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್, ಪೌಲ್ ಟೋರೆನ್ಸ್ ಅವರ ಒಂದು ಸೃಜನಶೀಲತೆಯ ಪರೀಕ್ಷೆಯಲ್ಲಿ ಸೃಜನಶೀಲತೆಯನ್ನು ಅಳೆಯುವಂಥ 4 ಪ್ರಮುಖ ಅಂಶಗಳು ಯಾವ್ಯಾವು ಅಂತ ಕೊಟ್ಟಿದ್ದಾರೆ.
ಸೃಜನಶೀಲತೆಯ ಬಗ್ಗೆ ಕೇಳಿದ್ದಾರೆ ನೋಡ್ರಿ. ಪ್ರಮುಖ 4 ಅಂಶಗಳು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಸರಾಗತೆ, ನಮ್ಯತೆ, ಸ್ವಂತಿಕೆ, ವಿಸ್ತರಣೆ. ಇದೇನಪ್ಪ ಅಂತಂದರೆ ಸೃಜನಶೀಲತೆಯ ಪ್ರಮುಖ ಅಂಶಗಳಾಗಿವೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿರಿ. ಮೊದಲನೇದೇನಪ್ಪ ಅಂತಂದರೆ ಹೆಚ್ಚು ಐಡಿಯಾಗಳನ್ನು ನೀಡೋದು. ಎರಡನೇದೇನಪ್ಪ ಅಂತಂದರೆ ವಿಭಿನ್ನ ಐಡಿಯಾಗಳನ್ನು ನೀಡೋದು. ಮೂರನೇದಾಗಿ ಯಾರಿಗೂ ಒಳ್ಳೆಯದ ಒಂದು ಹೊಸ ಐಡಿಯಾನ ನೀಡೋದು. ನಾಲ್ಕನೇದಾಗಿ ಐಡಿಯಾಗಳನ್ನು ವಿವರವಾಗಿ ಬೆಳೆಸುವುದಾಗಿದೆ. ಎಲಾಬೊರೇಷನ್ ಅಂತ ನಾವು ಕರಿತೇವೆ. ಓಕೆ, ನಾಲ್ಕನೇದಾಗಿ ಐಡಿಯಾಗಳನ್ನು ವಿವರವಾಗಿ ನೀಡೋದು. 4 ರೀತಿಯ ಹಂತಗಳನ್ನು ನಾವು ಸೃಜನಶೀಲತೆಯಲ್ಲಿ ನೋಡ್ತೀವಿ. ನೆಕ್ಸ್ಟ್, ರಾಬರ್ಟ್ ಗ್ಯಾಗ್ನೆ ಅವರ ಒಂದು ಕಲಿಕಾ ಶ್ರೇಣಿಯಲ್ಲಿ 7 ಹಂತವಾದ ನಿಯಮಗಳ ಕಲಿಕೆಗಿಂತ ಮೊದಲಿನ ಹಂತ ಯಾವುದಂತ ಕೊಟ್ಟಿದ್ದಾರೆ. 7ನೇ ಹಂತ ಆಗಿರುವಂಥ ನಿಯಮಗಳ ಕಲಿಕೆ ಹಂತಗಿಂತ ಮೊದಲಿನ ಹಂತ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ. ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ ಪರಿಕಲ್ಪನಾ ಕಲಿಕೆ ಅಂತ ಕರಿತೀವಿ. 6ನೇ ಹಂತ ಆಗಿದೆ ನೋಡ್ರಿ ಇದು. ಪರಿಕಲ್ಪನಾ ಕಲಿಕೆ ಅಂದರೆ ಕಾನ್ಸೆಪ್ಟಲ್ ಲರ್ನಿಂಗ್ ಅಂತ ಹೇಳ್ತೀವಿ. ಇದು ಏನಪ್ಪ ಅಂತಂದರೆ ರಾಬರ್ಟ್ ಗ್ಯಾಗ್ನೆ ಅವರ ಒಂದು ಕಲಿಕಾ ಶ್ರೇಣಿಯ ಒಂದು 6ನೇ ಹಂತ. 7ನೇ ಹಂತ ಯಾವುದಂದರೆ ರೂಲ್ ಲರ್ನಿಂಗ್ ಅಂತ ಕರಿತೀವಿ. ನಿಯಮಗಳ ಕಲಿಕೆ 7ನೇ ಹಂತ ಆಗಿದೆ. ಇಲ್ಲಿ 6ನೇ ಹಂತ ಯಾವುದಂತ ಕೊಟ್ಟಿದ್ದರು, ಕಾನ್ಸೆಪ್ಟ್ ಲರ್ನಿಂಗ್ ಆಗಿದೆ ನೋಡಿರಿ. ಗ್ಯಾಗ್ನೆ ಅವರ ಶ್ರೇಣಿಯಲ್ಲಿ ಕೊನೆಯ 4 ಒಂದು ಉನ್ನತ ಹಂತಗಳು ಯಾವಪ್ಪ ಅಂತಂದರೆ 5ನೇ ಹಂತ ಯಾವುದಂದರೆ ಬಹು ತಾರತಮ್ಯ ಕಲಿಕೆ ಇದೆ. 6ನೇ ಒಂದು ಹಂತ ಯಾವುದಂದರೆ ಪರಿಕಲ್ಪನಾ ಕಲಿಕೆ ಅಂತ ನಾವು ಹೇಳ್ತೀವಿ. 7ನೇದ್ದು ಹಂತ ಯಾವುದಂದರೆ ನಿಯಮಗಳ ಕಲಿಕೆ ಅಂತ ಹೇಳ್ತೀವಿ. 8ನೇದ್ದು ಏನಪ್ಪ ಅಂತಂದರೆ ಸಮಸ್ಯೆ ಪರಿಹಾರ, ಪ್ರಾಬ್ಲಮ್ ಸಾಲ್ವಿಂಗ್. ಇದೇ ಪ್ರಮುಖವಾಗಿದೆ ನೋಡಿ. ರಾಬರ್ಟ್ ಗ್ಯಾಗ್ನೆ ಅವರ ಒಂದು 8ನೇ ಹಂತ ಯಾವುದಪ್ಪ ಅಂತಂದರೆ ಅದು ಸಮಸ್ಯೆ ಪರಿಹಾರ ಕಲಿಕೆ. ಕೊನೆಯದಾದಂಥ ಒಂದು ಹಂತ ಯಾವುದಂತ ಕೇಳಿದರೆ ಸಮಸ್ಯೆ ಪರಿಹಾರ ಅಂತ ನಾವು ಹೇಳ್ತೀವಿ ನೋಡ್ರಿ. ಪ್ರಾಬ್ಲಮ್ ಸಾಲ್ವಿಂಗ್ ರಾಬರ್ಟ್ ಗ್ಯಾಗ್ನೆ ಅವರ ಒಂದು ಕಲಿಕೆ ಹಂತದಲ್ಲಿ. ನೆಕ್ಸ್ಟ್, ಸಿಗ್ಮಂಡ್ ಫ್ರಾಯ್ಡ್ ಅವರ ಒಂದು ಮನೋಲೈಂಗಿಕ ವಿಕಾಸದ ಮೊದಲ ಹಂತವಾದ ಮೌಖಿಕ ಹಂತದಲ್ಲಿ ಮಗುವಿನ ಲಿಬಿಡೋ ಶಕ್ತಿಯು ದೇಹದ ಯಾವ ಭಾಗದಲ್ಲಿ ಕೇಂದ್ರೀಕೃತಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಲಿಬಿಡೋ ಶಕ್ತಿ ದೇಹದ ಯಾವ ಭಾಗದಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಮಕ್ಕಳಲ್ಲಿ ಕಂಡು ಬರ್ತದೆ ಲಿಬಿಡೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಬಾಯಿಯಲ್ಲಿ ಕಂಡು ಬರ್ತದೆ. ಓಕೆ, ಬಾಯಿಯಲ್ಲಿ ಏನಪ್ಪ ಅಂತಂದರೆ ಲಿಬಿಡೋ ಶಕ್ತಿ ಮಕ್ಕಳಲ್ಲಿ ಕಂಡು ಬರ್ತದೆ. ಹುಟ್ಟಿದ ತಕ್ಷಣ ಮಕ್ಕಳು ಏನು ಮಾಡ್ತಾರೆ ಅಂದರೆ ಈ ಒಂದು ಲಿಬಿಡೋ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಏನು ಮಾಡ್ತಾರೆ, ಹಾಲನ್ನು ಕುಡಿಯಲು ಪ್ರಾರಂಭ ಮಾಡ್ತಾರೆ. ನಂತರದಲ್ಲಿ ಸಿಕ್ಕ ವಸ್ತುಗಳನ್ನು ಬಾಯಲ್ಲಿಟ್ಟು ತಿನ್ನಲು ಮಾಡ್ತಾರೆ ಅಂತ ಹೇಳ್ಬೋದು. ಇದನ್ನು ಲಿಬಿಡೋ ಅಂತ ಹೇಳ್ತಾರೆ ನೋಡಿರಿ. ಓಕೆ, ಇದು ಹುಟ್ಟಿನಿಂದ 1 ವರ್ಷದವರೆಗಿನ ಮೌಖಿಕ ಹಂತದಲ್ಲಿ ಮಗುವಿನ ಒಂದು ಸಂತೋಷ ಮತ್ತು ತೃಪ್ತಿಯ ಮೂಲ ಬಾಯಿ ಆಗಿರುತ್ತೆ ನೋಡಿರಿ, ಮೌತ್ ಆಗಿರುತ್ತೆ ಅಂತ ಹೇಳ್ತೀವಿ. ಇದು ಆದ್ದರಿಂದ ಏನು ಮಾಡ್ತದೆ ಅಂದರೆ ಮಗು ಮೊಲೆಯನ್ನು ಹಾಲು ಕುಡಿಯೋದು ಮೂಲಕ ಮತ್ತು ಸಿಕ್ಕ ವಸ್ತುಗಳನ್ನು ಏನಪ್ಪ ಅಂತಂದರೆ ಬಾಯಿಗೆ ಹಾಕಿಕೊಳ್ಳುವ ಮೂಲಕ ತೃಪ್ತಿಯನ್ನು ಪಡುತ್ತದೆ. ಈಗ ಹೇಳಿದ ಮಾತು ಇದೆ ನೋಡಿ. ಓಕೆ, ಬಾಯಿಯಿಂದ ಲಿಬಿಡೋ ಇರುತ್ತದೆ. ಲಿಬಿಡೋ ಎಲ್ಲಿ ಕಂಡು ಬರ್ತದೆ ಅಂದರೆ ಬಾಯಿಯಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು ಮಕ್ಕಳಲ್ಲಿ. ನೆಕ್ಸ್ಟ್, TET ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆ ಇದೆ ನೋಡಿ. ತರಗತಿಯಲ್ಲಿ ಮಕ್ಕಳ ಒಂದು ವೈಯಕ್ತಿಕ ಭಿನ್ನತೆಯನ್ನು ಅಳೆಯಲು ಮೊಟ್ಟಮೊದಲು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಬಳಸಿದ ಮನೋವಿಜ್ಞಾನಿ ಯಾರು ಅಂತ ಕೊಟ್ಟಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಬಳಸಿದ ಮನೋವಿಜ್ಞಾನಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಫ್ರಾನ್ಸಿಸ್ ಗಾಲ್ಟನ್. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಸರ್ ಫ್ರಾನ್ಸಿಸ್ ಗಾಲ್ಟನ್ ಅವರು ಏನು ಮಾಡ್ತಾರೆ ಅಂದರೆ ಮಕ್ಕಳ ಒಂದು ವೈಯಕ್ತಿಕ ಭಿನ್ನತೆಯನ್ನು ಪತ್ತೆ ಮಾಡಲು ಈ ಒಂದು ಸಂಖ್ಯಾಶಾಸ್ತ್ರವನ್ನು ಬಳಸಿದ ಮೊದಲ ವಿಜ್ಞಾನಿಯಾಗಿದ್ದಾರೆ. ವೈಯಕ್ತಿಕ ಭಿನ್ನತೆಯ ಒಂದು ಪಿತಾಮಹ ಎನ್ನಿಸಿಕೊಂಡಿರುವಂಥ ಸರ್ ಫ್ರಾನ್ಸಿಸ್ ಗಾಲ್ಟನ್ ಅವರು ಏನು ಮಾಡ್ತಾರೆ ಅಂದರೆ ಜನರ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳನ್ನು ಅಳೆಯಲು ಗಣಿತದ ಸಂಖ್ಯಾಶಾಸ್ತ್ರವನ್ನು ಮನೋವಿಜ್ಞಾನಕ್ಕೆ ಮೊದಲ ಬಾರಿಗೆ ಪರಿಚಯ ಮಾಡಿದಂಥ ವ್ಯಕ್ತಿ ಇವರಾಗಿದ್ದಾರೆ. ವೈಯಕ್ತಿಕ ಭಿನ್ನತೆಯ ಪಿತಾಮಹ ಅಂತ ಯಾರಂತ ಕರೀತಾರೆ ಅಂದರೆ ಅದು ಫ್ರಾನ್ಸಿಸ್ ಗಾಲ್ಟನ್ ರವರನ್ನು ವೈಯಕ್ತಿಕ ಭಿನ್ನತೆಯ ಪಿತಾಮಹ ಎಂದು ಕರೆಯುತ್ತಾರೆ. ನೆಕ್ಸ್ಟ್, GPS ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ಸಮಸ್ಯೆ ಪರಿಹಾರ ವಿಧಾನದ ಅತ್ಯಂತ ಮೊದಲನೇ ಹಂತ ಯಾವುದಂತ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ನಲ್ಲಿ ಅತ್ಯಂತ ಮೊದಲನೇ ಹಂತ ಯಾವುದಂತ ಇಲ್ಲಿ ಪ್ರಶ್ನೆಯನ್ನು ಕೊಡಲಾಗಿದೆ ನೋಡಿ. ನಾವು ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಏನಪ್ಪ ಅಂತಂದರೆ ಮೊದಲು ಸಮಸ್ಯೆ ಯಾವುದಂತ ಕಂಡುಹಿಡಿಬೇಕಾಗ್ತದೆ. ಅಂದರೆ ಸಮಸ್ಯೆಯನ್ನು ಗುರುತಿಸುವುದಾಗಿರುತ್ತೆ ನೋಡ್ರಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ. ಓಕೆ, ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್, ಸಮಸ್ಯೆಯನ್ನು ಗುರುತಿಸುವುದು.
ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಇದು ನೋಡಿರಿ. ಜಾನ್ ಡುಯಿಯರ್ ಒಂದು ಆಲೋಚನೆಗಳ ಆಧಾರಿತ ಈ ಒಂದು ವಿಧಾನದಲ್ಲಿ 5 ಪ್ರಮುಖ ಹಂತಗಳಲ್ಲಿ ಹೇಳ್ತಾರೆ. ಎಷ್ಟು? 5 ಹಂತಗಳಲ್ಲಿ ಹೇಳ್ತಾರೆ ನೋಡಿರಿ. ಅದರಲ್ಲಿ ಮೊದಲನೇದ್ದು ಏನಪ್ಪ ಅಂತಂದರೆ ನಮ್ಮ ಮುಂದಿರುವಂಥ ಸಮಸ್ಯೆಯನ್ನು ಸ್ಪಷ್ಟವಾಗಿ ಗುರುತಿಸುವುದು ಮತ್ತು ವ್ಯಾಖ್ಯಾನಿಸುವುದಾಗಿರ್ತದೆ. ಓಕೆ, ಸಮಸ್ಯೆಯನ್ನು ಏನಪ್ಪ ಅಂತಂದರೆ ಕಂಡು ಹಿಡಿಯೋದಾಗಿರುತ್ತೆ ನೋಡಿರಿ. ಮೊದಲನೇ ಹಂತ ಸಮಸ್ಯೆ ಏನಂತ ಕಂಡು ಹಿಡಿಬೇಕು, ನಂತರ ಅದಕ್ಕೆ ಸಂಬಂಧಿಸಿದಂತೆ ಒಂದು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ನೆಕ್ಸ್ಟ್, TET ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ, JP ದಾಸ್ ಮತ್ತು ನ್ಯಾಗ್ಲಿಯೇರಿ ಅವರ ಒಂದು ಪಾಸ್ ಬುದ್ಧಿಶಕ್ತಿ ಮಾದರಿಯಲ್ಲಿ ಎ ಅಕ್ಷರವು ಏನನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪಾಸ್ ಏನಿದೆ, ಈ ಒಂದು ಪಾಸ್ನಲ್ಲಿ ಎ ಏನಂತ ಗುರುತು ಮಾಡ್ತದಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಏನನ್ನು ಹೇಳ್ತದ ಗುರುತು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಅಟೆನ್ಷನ್ ಬಗ್ಗೆ ಮಾಹಿತಿ ಹೇಳ್ತದೆ. ಗಮನ ಅಥವಾ ಜಾಗೃತಿ ಬಗ್ಗೆ ಮಾಹಿತಿ ಹೇಳ್ತದೆ ಎ ಎಂಬ ಒಂದು ಅಕ್ಷರ. ಪಾಸ್ ಎಂಬುದೇನಪ್ಪ ಅಂತಂದರೆ ಮೆದುಳಿನ ಒಂದು ಕಾರ್ಯಗಳನ್ನು ಆಧರಿಸಿ ಬುದ್ಧಿಶಕ್ತಿ ಮಾದರಿಯಾಗಿದೆ. ಪಿ ಅಂದರೆ ಏನಪ್ಪ ಅಂತಂದರೆ ಪ್ಲ್ಯಾನಿಂಗ್, ಯೋಜನೆ ಮಾಡೋದಾಗಿರ್ತದೆ. ಎ ಅಂದರೆ ಅಟೆನ್ಷನ್ ಆಗಿರ್ತದೆ, ಗಮನ ನೀಡೋದು. ಓಕೆ, ಎಸ್ ಅಂದರೆ ಸ್ಟಿಮ್ಯುಲೇಷನ್ಸ್ ಅಂತ ಕರೀತಾರೆ, ಏಕಕಾಲಿಕ ಪ್ರಕ್ರಿಯೆ ಅಂತ ಹೇಳ್ತೀವಿ. ನಂತರ ಸಕ್ಸೆಸಿವ್ ಅಂತ ಕರೀತಾರೆ, ಅನುಕ್ರಮಿಕ ಪ್ರಕ್ರಿಯೆ. ಇದು ಪಾಸ್ ರೀತಿಯಲ್ಲಿ ಹೆಸರನ್ನು ಸೂಚಿಸ್ತಾರೆ. ಇದರಲ್ಲಿ ಎ ಯಾವುದಂತ ಕೊಟ್ಟಿದ್ರು, ಅದು ಯಾವುದಪ್ಪ ಅಂತಂದರೆ ಅಟೆನ್ಷನ್, ಗಮನ ನೀಡೋದಾಗಿದೆ. ನೆಕ್ಸ್ಟ್, CTETಯಲ್ಲಿ ಕೇಳಿದರು, ಎರಿಕ್ ಎರಿಕ್ಸನ್ರವರ 5ನೇ ಹಂತವಾದ ಗುರುತಿಸುವಿಕೆ ಮತ್ತು ಪಾತ್ರದ ಗೊಂದಲವನ್ನು ಯಶಸ್ವಿಯಾಗಿ ದಾಟಿದಾಗ ಯುವಕರಲ್ಲಿ ಬೆಳೆಯುವಂಥ ಪ್ರಮುಖ ಸದ್ಗುಣ ಯಾವುದಂತ ಕೊಟ್ಟಿದ್ದಾರೆ. ಓಕೆ, 5ನೇ ಹಂತ ಎರಿಕ್ ಎರಿಕ್ಸನ್ರವರು 8 ಹಂತಗಳು ಹೇಳ್ತಾರೆ. 8ನೇ ಹಂತದಲ್ಲಿ 5ನೇ ಹಂತ ಬಗ್ಗೆ ಹೇಳಿದ್ದಾರೆ, ಗುರುತಿಸುವಿಕೆ ಮತ್ತು ಪಾತ್ರ ಗೊಂದಲ. ಇದನ್ನು ದಾಟಿದ ನಂತರ ಮಕ್ಕಳು ಯಾವ ರೀತಿಯಾದಂಥ ಒಂದು ಪ್ರಮುಖ ಒಂದು ಸದ್ಗುಣ ಬೆಳೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ನಿಷ್ಠೆ ಮತ್ತು ಸ್ವಾಮಿ ನಿಷ್ಠೆಯನ್ನು ಹುಟ್ಟುತ್ತದೆ. ಓಕೆ, ನಿಷ್ಠೆ ಮತ್ತು ಹುಟ್ಟುತ್ತದೆ ಅಂತ ಹೇಳ್ಬೋದು ಮಕ್ಕಳಲ್ಲಿ. ಹದಿಹರೆಯದ ಯುವಕರು ಏನಪ್ಪ ಅಂತಂದರೆ ತಾವು ಯಾರು ಎಂಬುದು ಒಂದು ಕಂಡುಕೊಂಡಾಗ ಸಮಾಜ, ಸ್ನೇಹಿತರು ಮತ್ತು ತಮ್ಮ ಗುರಿಗಳ ಬಗ್ಗೆ ಅವರಲ್ಲಿ ದೃಢ ನಿರ್ಧಾರ, ನಿಷ್ಠೆ ಎಂಬ ಒಂದು ಸದ್ಗುಣ ಬೆಳೀತದೆ ಎಂದು ಎರಿಕ್ಸನ್ರವರು ಹೇಳ್ತಾರೆ ನೋಡ್ರಿ. ಓಕೆ, ನಿಷ್ಠೆ ಬೆಳೀತದೆ ಮಕ್ಕಳಲ್ಲಿ ಈ ಒಂದು 5ನೇ ಹಂತ ದಾಟಿದ ನಂತರ. ಓಕೆ, ಇವೇನಪ್ಪ ಅಂತಂದರೆ ಪ್ರಮುಖ ಸೈಕಾಲಜಿಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳಾಗಿದ್ದು ನೋಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ತಲುಪಿಸಿ. ಯಾರೋ TET ಪರೀಕ್ಷೆ ಪಾಸ್ ಮಾಡಲು ಪ್ರಯತ್ನ ಪಡ್ತಿದ್ರು, ಅದೇ ರೀತಿಯಾಗಿ ಪಾಸ್ ಆಗಿರುವಂಥ ವ್ಯಕ್ತಿಗಳು GPS ಸ್ಟಾರ್ ಅಭ್ಯರ್ಥಿ ಆಗಲು ಬಯಸುವಂಥ ಅಭ್ಯರ್ಥಿಗಳು ಕೂಡ ಈ ಒಂದು ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿರಿ. ಓಕೆ, GPS ಸ್ಟಾರ್ ಅಭ್ಯರ್ಥಿಗಳು ಮುಂದೆ ಪರೀಕ್ಷೆ ಬರುವಂಥ ಒಂದು ಪ್ರಮುಖ ಪ್ರಶ್ನೆಗಳು ಇವಾಗಿರ್ತವೆ. ಇಲ್ಲಿವರೆಗೂ ನೋಡಿದಂಥ ಎಲ್ಲ ನನ್ನ ಪ್ರೀತಿಯ ಅಭ್ಯರ್ಥಿಗಳಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಬಾಯ್ ಸ್ನೇಹಿತರೆ, ಮುಂದಿನೊಂದು ವಿಡಿಯೋದಲ್ಲಿ ಸಿಗೋಣ.